ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 29ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯಜ್ಞ ತಪಸ್ಸುಗಳಿಂದ ಏನು ತಿಳ್ಕೋಬೇಕು, ಅವುಗಳ ಭೋಕ್ತಾರ ಭಗವಂತ ಹೇಗಾಗ್ತಾನೆ, ಮತ್ತು ಅವನನ್ನು ಭೋಕ್ತ ಅಂತ ತಿಳ್ಕೊಳ್ಳೋದ್ರಿಂದ ಮನುಷ್ಯನಿಗೆ ಶಾಂತಿ ಅನ್ನೋದು ಹೇಗೆ ಸಿಗುತ್ತೆ ಅನ್ನೋ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಅಂದರೆ ನಾವು ಏನೇ ಒಳ್ಳೆ ಕೆಲಸಗಳನ್ನು ಮಾಡಿದ್ರು, ಶುಭ ಕರ್ಮಗಳು ಅಂತ ಹೇಳ್ತಾರಲ್ಲ, ಅದೆಲ್ಲವೂ ಕೂಡ ಯಜ್ಞ ತಪ ಅಂತ ತಿಳ್ಕೋಬೇಕು. ಆಮೇಲೆ ದೇವತೆಗಳು, ಬ್ರಾಹ್ಮಣರು, ದೀನರು, ದುಃಖಿಗಳು, ಇವರಿಗೆ ನಾವು ಸೇವೆ ಮಾಡ್ತೀವಿ, ಅವರಲ್ಲೆಲ್ಲ ಭಗವಂತನೇ ಸ್ಥಿತನಾಗಿದ್ದು ಈ ಎಲ್ಲ ಪೂಜೆ ಸೇವೆಗಳನ್ನು ಕೂಡ ಅವನೇ ಸ್ವೀಕಾರ ಮಾಡ್ತಾನೆ ಅಂತ ನಾವು ತಿಳ್ಕೊಂಡಿದ್ದೆ. ಆದರೆ ಆಮೇಲೆ ಎಲ್ಲ ಯಜ್ಞ ಮತ್ತು ತಪಗಳ ಭೋಕ್ತಾರ ಕೂಡ ಅವನೇ ಆಗಿದ್ದಾನೆ ಅನ್ನೋದನ್ನ ತತ್ವದಿಂದ ಯಾರು ತಿಳ್ಕೊಂಡು ಸೇವೆ ಪೂಜೆ ಮಾಡ್ತಾರೋ ಅವರು ಭಗವಂತನಿಗೆ ಸೇವೆ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ಅವನೇ ಎಲ್ಲ ಯಜ್ಞ ತಪಗಳ ಭೋಕ್ತಾರ ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಯಾವಾಗ ಅರ್ಥ ಮಾಡಿಕೊಳ್ಳದೆ ಆ ಒಬ್ಬ ಮನುಷ್ಯನಿಗೆ ನಾವೇನಾದರೂ ಸೇವೆ ಮಾಡ್ತಾ ಇದ್ದಾಗ ಅವನಿಗೆ ಮಾಡ್ತಾ ಇದ್ವಿ, ಅವನೇ ಇದರ ಭೋಕ್ತಾರ, ಈ ದೇವತೆಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ, ಇದನ್ನು ಸ್ವೀಕಾರ ಮಾಡ್ತಾ ಇರುವಂಥವನು ಅವನೇ, ಇದರ ಭೋಕ್ತಾರ ಅವನೇ ಅಂತ ತಿಳ್ಕೊಳ್ತೀವೋ ಆಗ ನಮಗೆ ಶಾಂತಿ ಅನ್ನೋದು ಸಿಗೋದಿಲ್ಲ. ಆದರೆ ಭಗವಂತನ ತತ್ವವನ್ನು, ಪ್ರಭಾವವನ್ನು ತಿಳ್ಕೊಂಡು ಎಲ್ಲರಲ್ಲೂ ಭಗವಂತನೇ ಇರೋದು ಅನ್ನೋದನ್ನು ಯಾವಾಗ ತಿಳ್ಕೊಳ್ತಾನೋ ಅವನು ಆ ಭಗವಂತನನ್ನು ಎಲ್ಲರಲ್ಲೂ ನೋಡ್ತಾನೆ. ಈ ರೀತಿ ಪ್ರಾಣಿ ಮಾತ್ರರಲ್ಲಿ ಭಗವದ್ ಬುದ್ಧಿ ಉಂಟಾದ ಕಾರಣದಿಂದ, ಅಂದರೆ ಈ ಎಲ್ಲ ಜೀವಿಗಳಲ್ಲೂ ಭಗವಂತ ಇದ್ದಾನೆ ಅನ್ನೋದು ಗೊತ್ತಾದ ಮೇಲೆ ಆ ರೀತಿ ತಿಳ್ಕೊಂಡು ಅವನು ಯಾವಾಗ ಸೇವೆ ಮಾಡ್ತಾನೋ ಆಗ ಅವನಿಗೆ ನಾನು ದೇವ, ಬ್ರಾಹ್ಮಣ ಅಥವಾ ದೀನ ದುಃಖಿಗಳ ರೂಪದಲ್ಲಿ ಪರಮ ಪೂಜನೀಯನಾದಂತಹ ತನ್ನ ಪರಮ ಪ್ರೇಮಾಸ್ಪದ ಸರ್ವವ್ಯಾಪಿ ಭಗವಂತನದ್ದೇ ಸೇವೆ ಮಾಡ್ತಾ ಇದ್ದೀನಿ ಅನ್ನುವಂಥ ಅನುಭವ ಅವನಿಗೆ ಆಗುತ್ತೆ. ಈಗ ಇದೆಲ್ಲ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು. ನಾವು ಒಳಗಡೆ ಏನು ಚಿಂತನೆ ಮಾಡ್ತೀವೋ ಅದನ್ನೇ ನಾವು ನೋಡ್ತೀವಿ. ಈಗ ನೋಡಿ, ನಮ್ಮ ಎದುರುಗಡೆ ಎಲ್ಲ ಜೀವಿಗಳು ಇದ್ದಾರೆ, ದೇವತೆಗಳು ಇದ್ದಾರೆ, ಇದೆಲ್ಲ ನಮಗೆ ಗೊತ್ತಿರೋ ವಿಷಯ. ನಾವೇನು ಮಾಡ್ತಾ ಇದ್ದೀವಿ, ಇವ್ರು ಬೇರೆ, ಇವ್ರು ಬೇರೆ, ಇವ್ರು ಬೇರೆ. ಆಮೇಲೆ ಅವ್ರಿಗೆ ಸೇವೆ ಮಾಡಿದಾಗ ನಾನು ಇವ್ರಿಗೆ ಮಾಡ್ತಾ ಇದ್ದೀನಿ ಸೇವೆ, ಇವ್ರಿಗೆ ಮಾಡಬಾರ್ದು, ಇವ್ರಿಗೆ ಮಾಡಬೇಕು ಅನ್ನುವಂಥ ಭೇದ ಭಾವ ಬುದ್ಧಿ ನಮ್ಮಲ್ಲಿ ಇದೆ ಅಲ್ವಾ. ಯಾವಾಗ ನಾವು ತತ್ವದಿಂದ ಜ್ಞಾನವನ್ನು ತಿಳ್ಕೊಂಬಿಡ್ತೀವೋ ಆಗೇನಾಗುತ್ತೆ, ಇವರಲ್ಲೂ ಭಗವಂತ ಇದ್ದಾನೆ, ಇವರಲ್ಲೂ ಭಗವಂತ ಇದ್ದಾನೆ, ಈ ಪ್ರಾಣಿಯಲ್ಲೂ ಭಗವಂತನೇ ಇರೋದು, ದೇವತೆಗಳಲ್ಲೂ ಭಗವಂತನೇ ಇರೋದು ಅಂತಂದಾಗ ಯಾರಿಗೂ ನಾವು ಭೇದ ಭಾವ ಮಾಡೋಲ್ಲ. ಎಲ್ಲರಲ್ಲೂ ಅವನೇ ಇರಬೇಕಾದ್ರೆ ಅವ್ರಿಗೆ ಸೇವೆ ಮಾಡ್ತಾ ಮಾಡ್ತಾ ನಾನು ಭಗವಂತನಿಗೇ ಸೇವೆ ಮಾಡ್ತಾ ಇದ್ದೀನಿ ಅನ್ನುವಂಥ ಅನುಭವ ನಮಗಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದುವರೆದು ಹೇಳ್ತಾರೆ, ಮನುಷ್ಯ ಯಾರನ್ನ ಸ್ವಲ್ಪ ಆದರೂ ಶ್ರೇಷ್ಠ ಅಥವಾ ಸನ್ಮಾನ್ಯ, ಅಂದರೆ ಒಂದು ಗೌರವ ಕೊಡೋದಕ್ಕೆ ಅವನು ಅರ್ಹನಾಗಿದ್ದಾನೆ ಅನ್ನೋದನ್ನು ತಿಳ್ಕೊಳ್ತಾನೋ, ಯಾರಲ್ಲಿ ಸ್ವಲ್ಪ ಆದರೂ ಶ್ರದ್ಧೆ ಭಕ್ತಿ ಇರುತ್ತೋ, ಯಾರ ಬಗ್ಗೆ ಸ್ವಲ್ಪ ಆದರೂ ಆಂತರಿಕವಾಗಿ ನಿಜವಾದ ಪ್ರೀತಿ ಅನ್ನೋದಿರುತ್ತೋ ಅವರ ಸೇವೆಯಲ್ಲಿ ಅವನಿಗೆ ಬಹಳ, ಅಂದರೆ ಮಹದಾನಂದ ಅಂತ ಹೇಳ್ತೀವಲ್ವ, ಅದು ಮತ್ತು ವಿಲಕ್ಷಣ ಶಾಂತಿ ಅನ್ನೋದು ಸಿಗುತ್ತೆ. ಇದನ್ನು ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಲ್ವ. ಈಗ ನೋಡಿ, ನಾವು ಯಾರನ್ನ ಶ್ರೇಷ್ಠರು ಅಥವಾ ಅವರಿಗೆ ಗೌರವ ಕೊಡುವಂಥವ್ರು ನಮ್ಮ ಗುರು ಆಗಿರಬಹುದು, ಅಥವಾ ಯಾರಲ್ಲಿ ನಮಗೆ ಶ್ರದ್ಧಾ ಭಕ್ತಿ ಇರುತ್ತೋ, ಅಥವಾ ನಮಗೆ ಒಳಗಡೆಯಿಂದನೇ ಪ್ರೀತಿ ಇರುತ್ತೋ ಅವರಿಗೆ ಸೇವೆ ಮಾಡಬೇಕಾದ್ರೆ ನಮ್ಗೆ ಆನಂದ ಸಿಗೋದನ್ನು ನಾವು ಫೀಲ್ ಮಾಡಿರ್ತೀವಲ್ವ, ಅಲ್ಲಿ ನಮಗೆ ಏನೋ ಒಂಥರ ಶಾಂತಿ ಸಿಗುತ್ತೆ. ಈಗ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಸೇವೆ ಮಾಡಿದಾಗ ನಮ್ಗೆ ಆನಂದ ಆಗುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ತಂದೆಗೋ ತಾಯಿಗೋ ನಾವು ಕಾಲು ಒತ್ತಿ ಅವ್ರಿಗೇನಾದರೂ ನೋವಿದ್ರೆ, ಏನಾದರೂ ಒಂದು ಅವರಿಗೆ ಸೇವೆ ಮಾಡಿದಾಗ ನಮ್ಮ ಮನಸ್ಸಿಗೆ ಒಂದು ತೃಪ್ತಿ ಅನ್ನೋದು ಸಿಗುತ್ತಲ್ವಾ. ಪಿತೃಭಕ್ತನಾಗಿರುವಂತಹ ಮಗ ಇರ್ತಾನಲ್ಲ, ಅವನು ತನ್ನ ತಂದೆಯ ಮತ್ತು ಸ್ನೇಹಮಯಿಯಾದಂತಹ ತಾಯಿ, ಮಗನ ಮತ್ತು ಪ್ರೇಮ ಪ್ರತಿಮೆಯಾದಂತಹ ಪತ್ನಿ ತನ್ನ ಗಂಡನ ಸೇವೆಯನ್ನು ಮಾಡೋದ್ರಲ್ಲಿ ಯಾವತ್ತಾದರೂ ಬೇಸರ ಪಡ್ತಾಳಾ? ಇಲ್ಲ ಅಲ್ವಾ. ಈಗ ತನ್ನ ತಂದೆನೇ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾನೆ. ತಂದೆ ಅಂತಂದರೆ ತುಂಬ ಇಷ್ಟ ಅವನಿಗೆ. ಆ ಮಗ ತಂದೆ ಸೇವೆ ಮಾಡ್ತಾನಲ್ಲ ಅದು, ಮತ್ತು ಮಗ ಅಂತಂದರೆ ತಾಯಿಗೆ ಪ್ರಾಣ ಅಲ್ವಾ. ಆ ತಾಯಿ ಮಗನಿಗೆ ಸೇವೆ ಮಾಡ್ತಾಳೆ ಅಲ್ವಾ, ಅದು. ಮತ್ತು ತುಂಬ ಪ್ರೀತಿಸುವಂಥ ಹೆಂಡತಿ ತನ್ನ ಗಂಡನಿಗೆ ಸೇವೆ ಮಾಡ್ತಾಳಲ್ಲ, ಅದರಲ್ಲಿ ಯಾವತ್ತಾದರೂ ಬೇಸರ ಅಂತ ಅನಿಸಿರೋದಿದೆಯಾ?
ಇಲ್ಲ. ನಿಜವಾದ ಶಿಷ್ಯ ಅಥವಾ ಅನುಯಾಯಿ ಮನುಷ್ಯ ತನ್ನ ಶ್ರದ್ಧೆಯ ಗುರು ಆಗಿರ್ಬೋದು ಅಥವಾ ಮಾರ್ಗದರ್ಶಕ ಮಹಾತ್ಮರು ಆಗಿರ್ಬೋದು, ಅವರ ಸೇವೆ ಮಾಡೋದ್ರಿಂದ ಯಾವತ್ತಾದರೂ ಅವನು ಯಾವುದಾದ್ರೂ ಒಂದು ಕಾರಣದಿಂದ ಹಿಂದೆ ಸರಿತಾನ? ಇಲ್ಲ. ತಾನೂ ಇಷ್ಟಪಡುವಂತಹ ಗುರು, ತನಗೆ ಮಾರ್ಗದರ್ಶನವನ್ನು ಕೊಡುವಂಥ ಮಹಾತ್ಮರ ಸೇವೆ ಮಾಡಬೇಕು ಅಂತ ಒಂದು ಕಾಲಲ್ಲಿ ನಿಂತಿರ್ತಾನೆ. ಅವನು ಯಾವಾಗ ನನಗೆ ಸೇವೆ ಸಿಗುತ್ತೋ ಅಂತ ಕಾಯ್ತಾ ಇರ್ತಾನೆ. ಅವನು ಯಾವತ್ತೂ ಸೇವೆ ಮಾಡೋದ್ರಿಂದ ಹಿಂದೆ ಸರಿಯೋದಿಲ್ಲ. ಯಾವ ಪುರುಷ ಅಥವಾ ಸ್ತ್ರೀ ಯಾರ ಕುರಿತು ಗೌರವ ಇರುತ್ತೋ, ಪ್ರಭಾವ ಇರುತ್ತೋ ಅಥವಾ ಪ್ರೀತಿಗೆ ಪಾತ್ರರಾಗಿರ್ತಾರೋ ಅವರ ಸೇವೆಗೋಸ್ಕರ ಅವರಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಹೊಸ ಹೊಸ ಉತ್ಸಾಹದ ತೆರೆಗಳೆಲ್ಲ ಉತ್ಪತ್ತಿ ಆಗ್ತಾ ಇರುತ್ತೆ. ಅವ್ರಿಗೆ ಹೀಗೆ ಸೇವೆ ಮಾಡಬೇಕು, ಇವರ ಸೇವೆ ಎಷ್ಟು ಮಾಡಿದ್ರೂ ಕೂಡ ಕಡಿಮೆನೇ ಅಂತ ಅವ್ರ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಅವರು ಈ ಸೇವೆಯಿಂದ ನಾವು ಇವರಿಗೆ ಉಪಕಾರ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋದಿಲ್ಲ. ಅವ್ರ ಮನಸ್ಸಲ್ಲಿ ಈ ಸೇವೆಯಿಂದ ಅಭಿಮಾನದ ಉತ್ಪನ್ನ ಕೂಡ ಆಗೋದಿಲ್ಲ. ನಾನು ಮಾಡಿದೆ ಅನ್ನೋದು ಇರೋದಿಲ್ಲ. ಅಲ್ಲದೆ ಇಂಥ ಒಂದು ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ, ಮತ್ತು ಎಷ್ಟು ಸೇವೆ ಆಗಿರುತ್ತೋ ಅದರಲ್ಲಿ ಅಷ್ಟೇ ವಿನಯಶೀಲತೆ ಮತ್ತು ನಿಜವಾದ ವಿನಮ್ರತೆ ಅನ್ನೋದು ಹೆಚ್ಚಾಗಿರುತ್ತೆ. ಅಂದರೆ ಯಾರಿಗೆ ನಾವು ತುಂಬ ಗೌರವ ಕೊಡ್ತೀವೋ, ಪ್ರೀತಿಸ್ತೀವೋ, ಪೂಜ್ಯ ಭಾವನೆ ಇರುತ್ತೋ ಅವ್ರಿಗೆ ಸೇವೆ ಮಾಡಿದಷ್ಟು ನಮಗೆ ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹೊರತು ಅದು ಕಡಿಮೆ ಅಂತ ಅನಿಸಲ್ಲ. ಮತ್ತು ಉಪಕಾರ ಮಾಡ್ತಾ ಇದೀವಿ ಇವ್ರಿಗೇನೋ ಒಂದು ಸೇವೆ ಮಾಡಿ ಅಲ್ಲ, ನನಗೆ ಈ ಭಾಗ್ಯ ಸಿಕ್ಕಿದೆಯಲ್ಲ ಅಂತ ಅಂದ್ಕೊಳ್ತೀವಿ ಅಲ್ವಾ. ಈಗ ಗುರುಗಳ ಒಂದು ಸೇವೆ ಮಾಡುವಂಥ ಭಾಗ್ಯ ಸಿಕ್ಬಿಟ್ರೆ ನಾವೇನು ಅಂದ್ಕೊಳ್ತೀವಿ? ಅದು ಅವ್ರಿಗೆ ನಾವೇನೋ ಉಪಕಾರ ಮಾಡ್ತಾ ಇದ್ದೀವಿ ಅಂತ ನಮ್ಮ ಮನಸ್ಸಲ್ಲಿ ಬರುತ್ತಾ? ಸಾಧ್ಯನೇ ಇಲ್ಲ. ನಮಗೇನನ್ಸುತ್ತೆ, ಅಯ್ಯೋ ನನಗೆ ಇನ್ನೊಂದಷ್ಟು ಸೇವೆ ಸಿಕ್ಕಿದ್ರೆ ಸಾಕಪ್ಪ, ನಾನು ಮಾಡಬೇಕು, ನನ್ನ ಸೌಭಾಗ್ಯ ಅದು ಅಂತ ಅಂದ್ಕೊಳ್ತೀವೋ ಇಲ್ವೋ? ಅಲ್ಲಿ ಏನೇ ಅಭಿಮಾನ, ಅಹಂಕಾರ ಯಾವುದೂ ಇರೋದಿಲ್ಲ. ಅವರು ಸೇವೆ ಮಾಡೋದೇ ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ಮಾಡ್ತಾ ಇರ್ತೀವಿ ಅಲ್ವಾ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.